ಸುದೀಪ್ ಅವ್ರದ್ದು ಇದು ಲಾಸ್ಟ್ ಸೀಸನ್. ಇನ್ನೊಂದು ಸೀಸನ್ಸ್ ಮಾಡ್ಬೇಕಿತ್ತು, ಬೇಜಾರಾಗ್ತಿದೆ. ಈ ವಾರ ಪ್ಯಾಟರ್ನ್ ತರ ಕಾಣಿಸಿದೆ ರಜತ್ ಬಗ್ಗೆ. ಎವ್ರಿ ಟೈಮ್ ಭವ್ಯ. ಸರಿ, ಯಾರು ವಿನ್ ಆಗ್ಬೇಕು ನಿಮ್ಗೆ? ಹನುಮಂತ ವಿನ್ ಆಗ್ಬೇಕು. ತ್ರಿವಿಕ್ರಮ್. ಸತಿ ಮಂಜು ಅವ್ರು ಗೆಲ್ಬೇಕು. ಹನುಮಂತ ಗೆಲ್ಲಬೇಕು. ಅದೇನಾದ್ರೂ ಆಗ್ಲಿ ಕಂಪ್ಲೀಟ್ ಮಾಡೋಣ, ಜಿದ್ದಾಜಿದ್ದಿ ಇರ್ಲಿ, ಹೊಡೆದಾಡ್ಸೋಣ. ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ವೇಸ್ಟ್ ಸರ್. ಅದು ಅವ್ರು ಮಾಡಿರೋ ತಪ್ಪು. ಯಾಕೆಂದ್ರೆ ಬಿಗ್ ಬಾಸ್ ಒಳಗಡೆ ಅದು ಮುಂದೆಗಡೆ ಕನ್ನಡಿ ಐತೆ ಅಂತ ಗೊತ್ತಿದ್ದು ಅವ್ರು ಅದನ್ನ ಕ್ಲೋಸ್ ಮಾಡ್ಬೇಕಾಯ್ತು. ಟಾಸ್ಕ್ ಅಂತ ಬಂದಾಗ ಎಲ್ಲರ ಜೊತೆನೂ ಚೆನ್ನಾಗಿ ಆಡ್ತಾನೆ. ಆದ್ರೆ ಈ ಸೀಸನ್ 11 ನನ್ಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಇದು ಹೊಸ ಅಧ್ಯಾಯ. ನಮಸ್ತೆ ಸರ್. ನಮಸ್ತೆ ಸರ್. ಈ ಬಿಗ್ ಬಾಸ್ ಸೀಸನ್ ಈ ವಾರ ಫಿನಾಲೆ ಮುಗ್ದೋಗ್ತಿದೆ. ಯಾರು ವಿನ್ ಆಗಬೇಕು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ನಮಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಹನುಮಂತು ವಿನ್ ಆಗಬೇಕು ಸರ್. ಯಾಕೆ ಅಂದರೆ ಅವರು ಆ ಕಡೆ ಉತ್ತರ ಕರ್ನಾಟಕ ಸೈಡಿಂದ ಬಂದು ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಗೇಮು ಚೆನ್ನಾಗಿ ಆಡಿದ್ದಾರೆ. ಆಡಿ ನಮಗೆ ಗೊತ್ತಿರೋ ಎಲ್ಲರಿಗೂ ಫೇವರ್ ಆಲ್ ಓವರ್ ಕರ್ನಾಟಕ ಅವರೇ ಹನುಮಂತು ಆಗಬೇಕು ಅಂತ. ಅವರೇ ಗೆಲ್ಲಬೇಕು ಸರ್. ಅವ್ರು ಬಿಟ್ಟರೆ ಇನ್ಯಾರು ಗೆಲ್ಬೇಕು ನಿಮಗೆ? ಅಷ್ಟೇ ಸರ್, ನಾವು ಅವ್ರ ಫೇವರೇ. ಬಟ್ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅಂದರೆ ಇಷ್ಟನೇ ಇಲ್ಲ ಸರ್. ಯಾಕೆಂದರೆ ಅದು ತುಂಬ ಟೈಮ್ ವೇಸ್ಟ್ ಮಾಡುತ್ತೆ ಜನಗಳಿಗೆ. ಏನಂದರೆ ಸುದೀಪ್ ಸರ್ಗೋಸ್ಕರ ನೋಡ್ತಾರಷ್ಟೇ. ಅವ್ರು ಬಿಟ್ಟರೆ ಸುದೀಪ್ ಸರ್ ಇಲ್ಲ ಅಂದರೆ ಅವ್ರು ಆ್ಯಕ್ಚುಲಿ ಹೇಳಿದ್ದಾರೆ ಈಗ ಇದೇ ಲಾಸ್ಟ್ ಅಂದ್ಬಿಟ್ಟು. ಸುದೀಪ್ ಸರ್ ಇಲ್ಲ ಅಂದರೆ ಬಿಗ್ ಬಾಸ್ ವೇಸ್ಟ್ ಸರ್. ವೇಸ್ಟ್ ಸರ್. ಬಿಗ್ ಬಾಸ್ ನೋಡೋದಿಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ ನೋಡೋದೇ ಸುದೀಪ್ ಸರ್. ಅವರು ಸ್ಟೈಲಿಶ್, ಅವ್ರು ಮಾತಾಡೋ ರೀತಿ, ಅವರು ತಿಳಿಸ್ಕೊಡೋ ಅಂಥದ್ದು ಜನಕ್ಕೆ ವಿಷಯಗಳು ತುಂಬ ಮನಮುಟ್ಟತ ತಿಳಿಸ್ಕೊಡ್ತಾರೆ. ಉಸ್ತುವಾರಿಗಳು ಜವಾಬ್ದಾರಿಗಳನ್ನು ಮರೆತು ಮಾತಿನ ಮಿತಿಗಳು ಮೀರ್ತಾ ಹೋಗ್ತಾ ಇದೆ. ಆದ್ರಿಂದ ಅವ್ರ ಫೇವರ್ ಆಗಿ ನಾವು ಬಿಗ್ ಬಾಸ್ ಕಿಚ್ಚ ಸರ್ ಬರ್ತಾ ಇದ್ದಾರೆ ಅಂತ ನೋಡ್ತೀವಿ ಹೊರತು ಬಿಗ್ ಬಾಸ್ ನಮ್ಗೇನು ಇಷ್ಟ ಇಲ್ಲ ಸರ್. ಯಾಕೆಂದರೆ ಅದು ತುಂಬ ಟೈಮ್ ವೇಸ್ಟ್ ಮಾಡುತ್ತೆ. ಬಟ್ ಅಲ್ಲೋದ್ಮೇಲೆ ಹೇಳ್ತಾರೆ ಕಂಟೆಸ್ಟೆಂಟ್ಗಳು ಇಲ್ಲಿ ಬಂದು ತುಂಬ ಕಲ್ತ್ಕೊಂಡ್ವಿ ಅಂತ. ಅದು ಅವ್ರು ಕಲ್ತ್ಕೋಬೋದು ಸರ್. ಬಟ್ ಅದು ಸಮಾಜಕ್ಕೇನೋ ಒಳ್ಳೆ ಉಪಯೋಗ ಅಂತ ಇಲ್ಲ ಸರ್. ಆ್ಯಕ್ಚುಲಿ ಅದು ಟೈಮ್ ವೇಸ್ಟು. ಮಕ್ಕಳೆಲ್ಲ ಓದೋದನ್ನ ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ 3 ಅವರ್ 4 ಅವರ್ ಬರುತ್ತೆ ಸರ್. ಕೆಲವು ಟೈಮಲ್ಲಿ ಯಾವುದ್ರಲ್ಲ 24 ಅವರ್ ಬರುತ್ತೆ. ಸುಮ್ಮನೆ ಟೈಮ್ ವೇಸ್ಟು. ಬಟ್ ಏನಂದರೆ ಜನ ಅದು ಬಿಗ್ ಬಾಸ್ ಇಷ್ಟು 11 ಸೀಸನ್ ಕಂಪ್ಲೀಟ್ ಆಗೋದಕ್ಕೆ ಕಾರಣನೇ ಕಿಚ್ಚ ಸುದೀಪ್ ಸರ್. ಅವರಿಂದನೇ ಈ ಪ್ರೋಗ್ರಾಮ್ ಇಲ್ಲಿವರೆಗೂ ಬರೋಕ್ಕೆ ಕಾರಣ. ನಾವು ನೋಡೋದು ಅವ್ರಿಗೋಸ್ಕರನೇ ಅಷ್ಟೇ ಸರ್. ಸರಿ, ಯಾರು ವಿನ್ ಆಗ್ಬೇಕು ನಿಮಗೆ? ಹನುಮಂತನೇ. ಎಲ್ಲರೂ ಹನುಮಂತನೇ ವಿನ್ ಆಗ್ಬೇಕಂತ. ಅಂದ್ರೆ ಅವರು ಒಂದು ಬಡತನದಲ್ಲಿ ಬಂದವರು ಒಂದು ಆಧಾರದ ಮೇಲೆ ಒಂದು ಏನೇ ಅಲ್ಲಿ ಸೆಂಟಿಮೆಂಟ್ಸ್ ಆಗಲಿ ಏನೇ ಆಗಲಿ ಮಾತಾಡಬೇಕಾದ್ರೆ ಚೆನ್ನಾಗಿ ಮಾತಾಡಿದ್ರು. ಇನ್ನೊಬ್ರ ಜೊತೆಲಿ ಹೊಂದ್ಕೊಂಡು ಮಾತಾಡ್ಬೇಕಾದ್ರು ಚೆನ್ನಾಗಿ ಮಾತಾಡಿದ್ರು. ಒಂದು ಮನೇಲಿ ಯಾವ ತರ ಇರಬೇಕು ಅನ್ನೋದ ತಿಳ್ಕೊಂಡು ಚೆನ್ನಾಗಿ ನಿಭಾಯಿಸಿದ್ರು. ಅದರಿಂದ ಅದರಿಂದ ಹನುಮಂತನೇ ಗೆಲ್ಬೇಕು ಅನ್ನೋದು ಅದು ಮೇನ್ ಪಾಯಿಂಟ್. ಆಯ್ತು ಸರ್, ನಮಸ್ತೆ. ಸರ್, ಬಿಗ್ ಬಾಸ್ ನೋಡ್ತಿದ್ದಾರೆ ಈ ಸೀಸನ್? ನೋಡ್ತಾ ಇದ್ದೀನಿ ಸರ್. ಯಾರು ವಿನ್ ಆಗ್ಬೇಕು ಸರ್ ಬಿಗ್ ಬಾಸ್? ಹನುಮಂತ ವಿನ್ ಆಗ್ಬೇಕು ಸರ್. ಹನುಮಂತ ಏನಕ್ಕೆ ಸರ್? ಹನುಮಂತ ಒಂದು ಚೆನ್ನಾಗಿ ಆಡ್ತೀನಿ ಸರ್. ಆಟ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ. ಮತ್ತೆ ಎಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಒಳ್ಳೆ ಪಾಸಿಬಿಲಿಟಿ ಮಾಡ್ತಾನೆ. ಅವ್ನು ಮಧ್ಯದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವನಲ್ವಾ? ವೈಟ್ ಕಾರ್ಡ್ ಬಂದ್ರೆ ಸರ್ ಆಟಗಳು ಚೆನ್ನಾಗಿ ಆಡ್ಬೇಕಲ್ಲ. ಯಾರು ಬಂದ್ರೆ ಏನಂತೆ, ಆಟ ಚೆನ್ನಾಗಿ ಆಡ್ಬೇಕಲ್ವಾ ಅಲ್ವಾ? ಆಟ ಯಾರೇ ಆದ್ರೂ ಅಷ್ಟೇ, ಆಟ ಚೆನ್ನಾಗಿ ಆಡ್ಬೇಕು. ಬಂದಿದ್ದಾರೆ ಅವರು ಹೆಂಗ್ ಬೇಕಂಗೆ ಆಡೋದು ಅಲ್ಲ, ಆಟ ಚೆನ್ನಾಗಿ ಆಡ್ಬೇಕು. ಹನುಮಂತು ಬಿಟ್ರೆ ಬೇರೆಯವ್ರು ವಿನ್ ಆಗೋದಾರೆ ಯಾರು ವಿನ್ ಆಗಬೇಕು ಸರ್? ಅದು ಬೇರೆ ವಿನ್ ಆಗ್ಬೇಕಂತಂದ್ರೆ ಅವರು ಫಿಸಿಕಲ್ ಆಗಿ ಬಂದು ಇವ್ರು ಆಡಿರೋದು ಯಾರು, ನಮ್ಮ ರಜತ್ ಮತ್ತೆ ಮಂಜು, ಆಮೇಲೆ ಇನ್ನೊಬ್ರು ಇದಾರಲ್ಲ ಅವರು ಭವ್ಯನು ಆಡಿದ್ದಾರೆ. ಭವ್ಯಗೌಡರು ಆಡಿದ್ದಾರೆ. ತ್ರಿವಿಕ್ರಮ್ ಆಡಿದ್ದಾರೆ. ಅಂದ್ರೆ ಇವ್ರಿಗೆ ಮನೇಲಿ ಚೇಷ್ಟೆಗಳು ಆಡ್ದಂಗೆ ಎಲ್ಲ ಇದು ಮಾಡೋದು. ಇವರು ನೀಟಾಗಿ ಆಡಬೇಕು. ಒಂದು ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕು. ಕೆಟ್ಟದಾಗೆಲ್ಲ ಮಾತಾಡೋದೆಲ್ಲ ಮಾಡಿಲ್ಲ ಅವರು. ಕೆಟ್ಟದ್ದು ಯಾವುದು ಮಾತಾಡಿಲ್ಲ. ಅದರಿಂದ ಹನುಮಂತ ಗೆಲ್ಬೇಕು ಅಂತ ಹನುಮಂತ ಗೆಲ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಸಿಸ್ಟರ್, ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ನೋಡ್ತಿದ್ರೆ ಈ ಸೀಸನ್? ನೋಡ್ತೀವಿ. ಏನು ಇಷ್ಟ ಆಗುತ್ತೆ? ಯಾರು ಗೆಲ್ಬೇಕು ನಿಮಗೆ? ಹನುಮಂತು ಗೆಲ್ಬೇಕು. ಏನಕ್ಕೆ ಅಂದರೆ ಅವನು ಎಲ್ಲ ಥರ ಹಚ್ಕೊಂಡು ಎಲ್ಲ ಆಟ ಆಡ್ತಿಲ್ಲ. ಸಿಂಪಲ್ ಆಗಿ ಫೈನಲ್ಸ್ಗೆ ಹೋಗಿದ್ದಾನೆ. ಸೊ ಹಾಗಾಗಿ ಅವನೇ ವಿನ್ ಆಗ್ಬೇಕು. ಸಿಂಪಲ್ ಆಗಿ ಫೈನಲ್. ಅವನು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ ಬಂದಿದ್ದು? ವೈಟ್ ಕಾರ್ಡ್ ಅಂದರೂ ಲೇಟಾಗಿ ಏನು ಬಂದಿಲ್ಲ. ಒಂದು 3 ವಾರ ಅಲ್ವಾ? 3 ವಾರದಿಂದ ಎಲ್ಲರೂ ಹಂಗೆ ಆಡ್ತಿದ್ರು. ಅದಾದ್ಮೇಲಿಂದನೇ ಅವ್ನು ಗೇಮ್ ಸ್ಟಾರ್ಟ್. ಇವಾಗ ಗೊತ್ತಾಯ್ತು ಕರೆಕ್ಟಾಗಿ ಕ್ಲೀನಾಗಿ ನೋಡಿದ್ದೀರಾ ಬಿಗ್ ಬಾಸ್ ಅಂತ.
ಓಕೆ, ಓವರ್ ಆಗಿ ನಿಮಗೆ ಹನುಮಂತು ಗೆದ್ರೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಟ್ರೋಫಿ ಅವ್ರಿಗೆ ಕೈ ಹಿಡಿಬೇಕಂತ. ಹಾ. ಸುದೀಪ್ ಅವ್ರದ್ದು ಇದು ಲಾಸ್ಟ್ ಸೀಸನ್. ಹೌದು. ಏನ್ ಮಿಸ್ ಮಾಡ್ಕೊತೀರಾ? ಬೇಜಾರಾಗ್ತಿದೆ, ಇನ್ನೊಂದಿಷ್ಟು ಮಾಡ್ಬೇಕಿತ್ತು, ಇನ್ನೊಂದಿಷ್ಟು ಸೀಸನ್ಸ್ ಮಾಡ್ಬೇಕಿತ್ತು, ಬೇಜಾರಾಗ್ತಿದೆ. ಬೇಜಾರಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀಯಾ? ಹ್ಞೂ ಅಣ್ಣ. ಎಷ್ಟು ದಿವಸದಿಂದ ನೋಡ್ತೀವಿ ಬಿಗ್ ಬಾಸ್? ಅದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅವಾಗಲಿಂದ ನೋಡ್ತಾ ಇದ್ದೀವಿ. ಹೌದಾ? ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ತ್ರಿವಿಕ್ರಮ್. ತ್ರಿವಿಕ್ರಮ. ಯಾರು ಗೆಲ್ಬೇಕು ನಿಂಗೆ? ತ್ರಿವಿಕ್ರಮ್. ತ್ರಿವಿಕ್ರಮ ಗೆಲ್ಬೇಕಾ? ಬೇರೆ ಇನ್ನೊಬ್ರು ಬಿಟ್ರೆ? ಇನ್ನೊಬ್ರು ಬಿಟ್ರೆ ಹನುಮಂತು. ನಿಮ್ಮ ಮನೆಯವರೆಲ್ಲ ನೋಡ್ತಾರ ಬಿಗ್ ಬಾಸ್? ಹಾ, ನಮ್ಮ ಅಮ್ಮ ನೋಡ್ತಾರೆ, ನಮ್ಮ ಅಣ್ಣ ನೋಡ್ತಾರೆ, ನಮ್ಮ ಮಾಮ ನೋಡ್ತಾರೆ. ಹಾ, ಓಕೆನಪ್ಪ. ನಿನ್ನ ಹೆಸರು? ರಾಮಕೃಷ್ಣ. ಓಕೆನಪ್ಪ, ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಾಜೇಶ್ ಅಂತ. ಹೌದಾ? ಬಿಗ್ ಬಾಸ್ ನೋಡ್ತಿದ್ದೀರಿ ಈ ಸರಿ ಸೀಸನ್ನು? ಹಾಂ ಸರ್, ನೋಡ್ತಾ ಇದ್ದೀವಿ. ಏನು ಇಷ್ಟ ಆಯಿತು? ಯಾರು ಗೆಲ್ಲಬೇಕು ಸರ್? ಈ ಬಿಗ್ ಬಾಸಲ್ಲಿ ಮಂಜು ಅವ್ರು ಇಷ್ಟ ಆಯಿತು. ಈ ಸತಿ ಮಂಜು ಅವ್ರು ಗೆಲ್ಲಬೇಕು ಸರ್. ಮಂಜೂರೇ ಯಾಕೆ ಗೆಲ್ಲಬೇಕು ಸರ್? ಮಂಜು ಅವರು ಟಾಸ್ಕೆಲ್ಲ ಚೆನ್ನಾಗಿ ಆಡ್ತಾರೆ, ಆಮೇಲೆ ಎಲ್ರಿಗೂ ಕೌಂಟ್ರ್ ಚೆನ್ನಾಗಿ ಕೊಡ್ತಾರೆ. ಈ ಇರೋ 6 ಜನ ಫೈನಲಿಸ್ಟಲ್ಲಿ ಬರೀ ಮಂಜುನ ಟಾರ್ಗೆಟ್ ಮಾಡ್ಕೊಂಡು ಈ 3 ಜನ ಮಾತಾಡ್ತಾರೆ, ತ್ರಿವಿಕ್ರಮ್, ಭವ್ಯ ಮತ್ತು ರಜತ್ ಅವರು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಅವ್ರು 3 ಜನಕ್ಕೂ ಒಬ್ಬರೇ ತಕ್ಕತ್ತಾಗಿ ಫೈಟ್ ಕೊಡ್ತಾವ್ರೆ ಸರ್. ಮಾತಾಡೋದ್ರಲ್ಲಾಗಲಿ, ಟಾಸ್ಕಲ್ಲಾಗಲಿ, ಏನೇ ಆಗಲಿ ಸಿಂಗಲ್ ಆರ್ಮಿ ಥರ ಗಡಕ್ಕಾಗಿ ಆಡ್ತಾವ್ರೆ. ಸೊ ಓವರ್ ಆಲ್ ಆಗಿ ಇದಕ್ಕೋಸ್ಕರ ಮಂಜು ಅವ್ರು ಗೆಲ್ಲಬೇಕು. ಮಂಜು ಅವ್ರು ಗೆದ್ರೆ ಓಕೆ? ಮಂಜು ಅವ್ರು ಗೆದ್ರೆ ಓಕೆ ಸರ್. ಓಕೆ ಸರ್. ಬಿಟ್ಟರೆ ಹನುಮಂತ ಅವ್ರು ಗೆಲ್ಲಬೇಕು ಅಷ್ಟೇ. ಮಂಜು ಅವ್ರು ಬಿಟ್ಟರೆ ಹನುಮಂತ ಅವ್ರು ಗೆಲ್ಲಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಸುಮನ್ ಅಂತ. ಬಿಗ್ ಬಾಸ್ ನೋಡ್ತಿದ್ದೀರಾ ಈ ಸೀಸನ್ನು? ಹಾಂ, ನೋಡ್ತೀನಿ ಸರ್. ಏನು ಇಷ್ಟ ಆಯಿತು? ಯಾರು ಗೆಲ್ಲಬೇಕು? ಹನುಮಂತ ಗೆಲ್ಲಬೇಕು. ಹಾಂ, ಅದೇ ಏನಕ್ಕೆ? ಚೆನ್ನಾಗಿ ಆಡ್ತಿದ್ದಾರೆ. ಹೇಳಿ. ಮತ್ತೆ ಇನ್ಯಾರು ಗೆಲ್ಲಬೇಕು ನೆಕ್ಸ್ಟು? ಮತ್ತೆ ವಿಕ್ರಮ್. ತ್ರಿವಿಕ್ರಮ. ಅದೇ ಅವ್ರೇನು ಗೆಲ್ಲಬೇಕು? ಅವರು ಚೆನ್ನಾಗಿ ಆಡ್ತಿದ್ದಾರೆ ಸರ್. ಹಾಂ, ಏನು ಇಷ್ಟ ಆಯಿತು ಬಿಗ್ ಬಾಸಲ್ಲಿ ಇವಾಗ ಈ ಸೀಸನಲ್ಲಿ? ಈ ಸೀಸನಲ್ಲಿ ಲಾಸ್ಟ್ ಟೈಮ್ಗಿನ ಈ ಸೀಸನ್ಗೆ ಲಾಸ್ಟ್ ಟೈಮ್ ಚೆನ್ನಾಗಿತ್ತು. ಈ ಸೀಸನ್ ಅಷ್ಟೊಂದೇನಿಲ್ಲ, ಸ್ವಲ್ಪ ಬೋರಿಂಗ್ ಇದೆ. ಹಾಂ, ರಜತ್ ಒಂಚೂರು ಕಾಮಿಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದೇ ಹುಡುಗಿರಲ್ಲಿ ಯಾರು ಇಷ್ಟ ನಿಮಗೆ? ಯಾರಿಲ್ಲ ಸರ್. ಯಾರೂ ಇಲ್ಲ. ಫೀಮೇಲ್ ಇವರೇ ಇಷ್ಟ ಇಲ್ಲ, ಕಂಟೆಸ್ಟೆಂಟೇ ಇಷ್ಟ ಇಲ್ಲ. ನಿಜ ಸರ್. ಸ್ವಲ್ಪ ಓವರ್ ಆಲ್ ಆಗಿ ಅದೇ ಹನುಮಂತ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಹಾಂ, ತ್ರಿವಿಕ್ರಮ್ ಅವರು ಇಬ್ಬರಲ್ಲಿ ಒಬ್ರು ಗೆದ್ರು ಓಕೆನಾ? ಬಿಗ್ ಬಾಸ್ ನೋಡ್ತಾ ಇದೀನಣ್ಣ. ಹಾಂ, ಈ ಸಲ ಏನು ಚೆನ್ನಾಗಿಲ್ಲ. ಹನುಮಂತ ಗೆದ್ರೆ ಗೆಲ್ಲಿ. ಹೌದಾ? ಅಣ್ಣ, ಏನು ಚೆನ್ನಾಗಿಲ್ಲ, ಹನುಮಂತ ಗೆದ್ರೆ ಗೆಲ್ಲಿ, ಗೆಲ್ಲಿ. ಅವ್ನು ಗೆದ್ಕೊಳ್ಳಿ. ಈ ಸಲ ಬಿಗ್ ಬಾಸ್ ಏನಂದ್ರೆ ಏನು ಚೆನ್ನಾಗಿಲ್ಲ. ಹನುಮಂತ್ ಗೆದ್ರೆ ಗೆಲ್ಲಿ, ಅವನೊಬ್ಬ ಚೆನ್ನಾಗಿ ಆಡ್ತಾನೆ. ಓಕೆನಪ್ಪ, ಓಕೆ. ನಿನ್ನ ಹೆಸರು? ಸಾಗರಣ. ಓಕೆನಪ್ಪ. ಹಾಂ, ದೇವ. ಬಿಗ್ ಬಾಸ್ ನೋಡಿದ್ದೀರಾ? ನೋಡಿದ್ದೀನಿ. ಈ ವಾರ ಫಿನಿಶ್ ಆಗುತ್ತೆ, ಫಿನಾಲೆ ವಾರ. ಯಾರು ವಿನ್ ಆಗ್ಬೇಕು ನಿಮಗೆ? ಹನುಮಂತ ಇನ್ನು ಆಗಬೇಕು. ಏನಕ್ಕೆ? ಅವರೇ ಇನ್ನು ಆಗಬೇಕು. ಅದೇ ಏನು ಚೆನ್ನಾಗೇ ಮಾಡ್ತಾನೆ. ಚೆನ್ನಾಗಿ ನೋಡ್ತಾ ಇದ್ದೀರಾ? ಈ ಸೀಸನ್ ಇಷ್ಟ ಆಯ್ತಾ ಬಿಗ್ ಬಾಸು? ಯಾರ್ಯಾರು ಇಷ್ಟ? ನನಗೆ ಹನುಮಂತ. ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾವ್ರಾ? ಹೌದು, ಚೆನ್ನಾಗಿ ನಡೆಸ್ತಾರೆ. ನಾನು ಜಾಸ್ತಿ ಬಿಗ್ ಬಾಸ್ ನೋಡಲ್ಲ, ಆದರೆ ನಂಗೆ ಹನುಮಂತ್ ಗೆಲ್ತಾನ ತೈತಿ. ಫಾರ್ ಗೋ ಹನುಮಂತ. ಎಲ್ಲರೂ ಹನುಮಾನ್ಗೆ ಅಂತಾರೆ, ಆದರೆ ನಾನು ಮಂಜುನಾಥ್. ನನ್ನ ಹೆಸರು ಸಾನಿಧ್ಯ. ಎಲ್ಲರೂ ಹನುಮಂತಿಗೆ ಓಟ್ ಹಾಕ್ಬೇಕಂತಾರೆ, ನನಗೆ ಹನುಮಂತಿಗೆ ಗೋ. ನಾನು ಸೀಸನ್ 10 ನಾನು ತುಂಬ ನೋಡ್ಬಿಟ್ಟೆ. ನನಗೆ ಡ್ರೋನ್ ಪ್ರತಾಪ್ ನೇ ವೋಟ್ ಹಾಕಿದ್ದು. ಅದೇನೋ 100 ಸತಿ ಏನೋ ವೋಟ್ ಹಾಕ್ತಾರೆ ಅಂತ ಹಾಕ್ಬೋದು ಅಂತ ಹೇಳಿದ್ರಲ್ಲ, ನಾನು 100 ಸತಿನೇ ಹಾಕ್ಬಿಟ್ಟೆ ಮತ್ತೆ ಒತ್ತಿ. ಆದರೆ ಈ ಸೀಸನ್ 11 ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಆದರೆ ಮ್ಯಾಕ್ಸ್ ಮೂವಿ ನೋಡಿ ನನಗೆ ಮಂಜು ಗೆಲ್ತಾನೆ ಅಂತ ಅನಿಸುತ್ತೆ. ಸೊ ಗೋ ಮಂಜು. ಪುಟಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ಚೈತನ್ಯ ಅಂತ. ಎಷ್ಟನೇ ಕ್ಲಾಸ್ ಓದ್ತಿದ್ದೀರಪ್ಪ? 6th ಸ್ಟ್ಯಾಂಡರ್ಡ್. ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತೀನಿ. ಯಾರು ಇಷ್ಟ ನಿಮಗೆ ಬಿಗ್ ಬಾಸಲ್ಲಿ? ನನಗೆ ಹನುಮಂತು ಇಷ್ಟ. ಏನಕ್ಕೆ ಇಷ್ಟ ಅವರು? ಅವರು ಚೆನ್ನಾಗಿ ಆಡ್ತಾರೆ, ಇನ್ನೂ ಚೆನ್ನಾಗಿ ಆಡಬೇಕು. ಎಲ್ಲರ ಜೊತೆನೂ ಚೆನ್ನಾಗೇ ಹೊಂದ್ಕೊಂಡಿರ್ತಾನೆ. ಟಿಕೆಟ್ ಫೈನಲ್ಗೂ ಬಂದಿದ್ದಾನೆ. ಇನ್ನು ಹಂಗೆ ಇದ್ದು ಪ್ರೈಸ್ ಗೆಲ್ಲಿ ಬರಬೇಕು. ಹನುಮಂತಣ್ಣ ಗೆದ್ರೆ ನಿಂಗೆ ಖುಷಿನಾ? ಓಕೆನಪ್ಪ, ಥ್ಯಾಂಕ್ ಯು.